ದುಡ್ಡು ಇರೋರನ್ನ ಮದುವೆಯಾಗಿ ಕೆಲ ವರ್ಷ ಸಂಸಾರ ಮಾಡಿ ಡೈವೋರ್ಸ್ ಪಡೆದು ಕೋಟಿ ಕೋಟಿ ಜೀವನಾಂಶ ಪಡೆದು ಸೆಟಲ್ ಆಗುವ ಹುಡುಗಿಯರ ಲಿಸ್ಟ್ ಇತ್ತೀಚೆಗೆ ದೊಡ್ಡದಾಗ್ತಾ ಇದೆಯಾ ಏನೋ ಎನ್ನುವಂಥ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಹಲವು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಸದ್ಯಕ್ಕೆ ಖ್ಯಾತ ಕ್ರಿಕೆಟಿಗ ಯುಜವೇಂದ್ರ ಚಹಲ್ ಮತ್ತು ಧನಶ್ರೀ ಡಿವೋರ್ಸ್ ವಿಚಾರವು ಇದೇ ರೀತಿಯಾದ ವಿವಾದವನ್ನು ಹುಟ್ಟುಹಾಕಿದೆ. ಧನಶ್ರೀ ಚಹಲ್ರನ್ನ ಮದುವೆಯಾಗಿದ್ದೇ ಈ ರೀತಿ ವಿಚ್ಛೇದನ ಪಡೆದು ಲೈಫ್ ಸೆಟಲ್ ಮಾಡಿಕೊಳ್ಳಲು ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇವೆ. ಆದರೆ ಇದು ಸುಳ್ಳು ಮತ್ತು ಇದು ತೀರಾ ಖಾಸಗಿ ವಿಚಾರ. ಆದ್ದರಿಂದ ಅವರ ವೈಯಕ್ತಿಕ ಬದುಕನ್ನು ನಿರ್ಧರಿಸುವ ಅಧಿಕಾರ ಅವರಿಗೆ ಮಾತ್ರವೇ ಇರುತ್ತೆ. ಹಾಗಾಗಿ ಧನಶ್ರೀ ಅವರನ್ನ ಟ್ರೋಲ್ ಮಾಡುವುದು ತಪ್ಪು ಎನ್ನುವ ವಾದಗಳು ಕೇಳಿ ಬರುತ್ತಿವೆ. ಇದುವರೆಗೂ ಈ ವಿಚ್ಛೇದನ ವದಂತಿಯ ಬಗ್ಗೆ ಇಬ್ಬರೂ ಸ್ಪಷ್ಟವಾಗಿ ಹೇಳಿಕೆ ನೀಡಿಲ್ಲ. ಈ ಸುದ್ದಿ ಸುಳ್ಳು ಅಂತಾಗಲಿ ಅಥವಾ ನಿಜ ಅಂತಾಗಲಿ ಇಬ್ಬರೂ ಎಲ್ಲಿಯೂ ಹೇಳಿಕೊಂಡಿಲ್ಲ. ಕೆಲ ದಿನಗಳಿಂದ ಈ ಬಗ್ಗೆ ವರದಿಗಳು ಹರಿದಾಡುತ್ತಿವೆ. ಡಿವೋರ್ಸ್ ಆದರೆ ಚಹಲ್ ಧನಶ್ರೀಗೆ ಎಷ್ಟು ಜೀವನಾಂಶ ನೀಡಬೇಕು ಎನ್ನುವಂಥ ಚರ್ಚೆಗಳು ನಡೆಯುತ್ತಿವೆ. ಚಹಲ್ ಮತ್ತು ಧನಶ್ರೀ ಮದುವೆಯಾಗಿ 4 ವರ್ಷಗಳಾಗಿವೆ. ಕಾನೂನು ಪೂರ್ವ ನಿದರ್ಶನಗಳ ಆಧಾರದ ಮೇಲೆ ಚಹಲ್ ತನ್ನ ವಾರ್ಷಿಕ ಆದಾಯದ 20% 30% ಜೀವನಾಂಶವಾಗಿ ಕೊಡಬೇಕಾಗಬಹುದು. ಧನಶ್ರೀ ಮತ್ತು ಯುಜವೇಂದ್ರ ಪ್ರತ್ಯೇಕಗೊಂಡ್ರೆ ಕಾನೂನಿನ ಪ್ರಕಾರ ಆಸ್ತಿಯ 50-50 ಪಾಲು ಅವರ ನಡುವೆ ಹಂಚಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಚಹಲ್ 1 ವರ್ಷಕ್ಕೆ ಸುಮಾರು 45 ಕೋಟಿ ರೂಪಾಯಿ ಗಳಿಸ್ತಾರೆ. ಅಲ್ಲದೆ ಕ್ರಿಕೆಟ್ ಅಷ್ಟೇ ಅಲ್ಲದೆ ಚಹಲ್ ಆದಾಯ ಬರುವಂತಹ ಹಲವು ಮೂಲಗಳನ್ನು ಹೊಂದಿದ್ದಾರೆ. 2024ರ IPLನಲ್ಲಿ 6.4 ಕೋಟಿ ಗಳಿಸಿದ್ದ ಚಹಲ್ ಈ ವರ್ಷದ ಹರಾಜಿನಲ್ಲಿ ಬರೋಬ್ಬರಿ 18 ಕೋಟಿಗೆ ಹರಾಜಾಗಿದ್ದಾರೆ. BCCIನಿಂದ 1 ಕೋಟಿ ಪಡೆದಿರುವ ಚಹಲ್ ಇದಷ್ಟೇ ಅಲ್ಲದೆ ಬ್ರ್ಯಾಂಡ್ ಅನುಮೋದನೆಯ ಮೂಲಕ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಧನಶ್ರೀ ಬಗ್ಗೆ ಹೇಳೋದಾದರೆ ಅವರ ವಾರ್ಷಿಕ ಆದಾಯ ಸುಮಾರು 25 ಕೋಟಿ ಅಂತ ಹೇಳಲಾಗ್ತಾ ಇದೆ. ಮಾಡೆಲ್, ನೃತ್ಯ ಸಂಯೋಜಕಿ ಮತ್ತು ವೃತ್ತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ಅವರು ಅತ್ಯಧಿಕ ಗಳಿಕೆಯು ನೃತ್ಯ ವಿಡಿಯೋಗಳಿಂದ ಬರುತ್ತೆ. ಇತ್ತೀಚೆಗೆ ಇಬ್ಬರು ಹಲವು ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನು ಹಂಚಿಕೊಂಡಿದ್ರು. ನಾವು ಒಟ್ಟಾಗಿದ್ದೇವೆ, ವಿಚ್ಛೇದನ ಪಡೆಯುತ್ತಿಲ್ಲ ಅಂತ ಎಲ್ಲಿಯೂ ಹೇಳಿಕೊಂಡಿಲ್ಲ. ಯುಜವೇಂದ್ರ ಚಹಲ್ ಕ್ರಿಕೆಟ್ ಮಾತ್ರ ಅಲ್ಲ, ಇವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಚಹಲ್ 2018ರಲ್ಲಿ ಆದಾಯ ತೆರಿಗೆ ಅಧಿಕಾರಿಯಾಗಿ ನೇಮಕವಾಗಿದ್ದರು. 2018ರಲ್ಲಿ ದಕ್ಷಿಣ ಆಫ್ರಿಕಾ ಪ್ರವಾಸದಿಂದ ಹಿಂದಿರುಗಿದ್ದ ಯುಜವೇಂದ್ರ ಚಹಲ್ ಅವರನ್ನ ಆದಾಯ ತೆರಿಗೆ ಅಧಿಕಾರಿಯಾಗಿ ಆಯ್ಕೆಯಾಗಿದ್ರು. ಚಹಲ್ ತಿಂಗಳಿಗೆ IT ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಕ್ರೀಡಾ ಕೋಟಾದಡಿಯಲ್ಲಿ ಈ ಅಧಿಕಾರಿ ಕೆಲಸಕ್ಕೆ ಅವರು ನೇಮಕಗೊಂಡಿದ್ದಾರೆ. ಇತ್ತೀಚೆಗಂತೂ ಧನಶ್ರೀ ವರ್ಮಾ ಚಹಲ್ ಅವರನ್ನ ಮದುವೆಯಾಗಿದೆ ಈ ರೀತಿ ಮೋಸ ಮಾಡಲು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಇದರಿಂದ ನೊಂದಿರುವ ಧನಶ್ರೀ ತಮ್ಮ ಮೌನ ಮುರಿದಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ಟ್ರೋಲ್ ಮಾಡುವವರ ವಿರುದ್ಧ ಕಿಡಿಕಾರಿದ್ದಾರೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಕಳೆದ ಕೆಲ ದಿನಗಳಿಂದ ತುಂಬ ಕಠಿಣ ದಿನಗಳಾಗಿವೆ. ಆಧಾರರಹಿತ ಬರವಣಿಗೆ, ಸತ್ಯ ಪರಿಶೋಧವಿಲ್ಲದ ಬರಹಗಳು ಮತ್ತು ದ್ವೇಷವನ್ನು ಹರಡುವ ಟ್ರೋಲ್ಗಳಿಂದ ನನ್ನ ಗೌರವವನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬೇಸರ ಹೊರಹಾಕಿದ್ದಾರೆ. ಈ ಹೆಸರು ಗಳಿಸಲು ಮತ್ತು ಖ್ಯಾತಿಯನ್ನು ಪಡೆಯಲು ನಾನು ಹಲವು ವರ್ಷಗಳಿಂದ ಶ್ರಮಿಸಿದ್ದೇನೆ. ನನ್ನ ಮೌನ ನನ್ನ ದೌರ್ಬಲ್ಯವಲ್ಲ, ಅದು ನನ್ನ ಶಕ್ತಿ. ನಕಾರಾತ್ಮಕತೆಯು ಆನ್ಲೈನ್ನಲ್ಲಿ ಸುಲಭವಾಗಿ ಹರಡುತ್ತೆ. ಇದು ಇತರರನ್ನ ಮೇಲಕ್ಕೆತ್ತಲು ಧೈರ್ಯ ನೀಡುತ್ತೆ ಅಂತ ಗುಡುಗಿದ್ದಾರೆ. ಮತ್ತೊಂದು ಕಡೆ ಧನಶ್ರೀ ಬಳಿಕ ಚಹಲ್ ಕೂಡ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ತನ್ನ ಇಮೇಜ್ ಹಾಳು ಮಾಡುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾವುದೇ ಊಹಾಪೋಹಗಳನ್ನು ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಘೋಷಣೆ ಮಾಡಿದ್ದಾರೆ. ತಮ್ಮ ಅಭಿಮಾನಿಗಳ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನನ್ನ ದೇಶ, ನನ್ನ ತಂಡ ಮತ್ತು ನನ್ನ ಅಭಿಮಾನಿಗಳಿಗಾಗಿ ನಾನು ಇನ್ನೂ ಶ್ರೇಷ್ಠವಾಗಿ ಆಡಬೇಕಾಗಿದೆ. ನನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ನಾನು ಆಟಗಾರನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ, ವಿಶೇಷವಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ನಿಮ್ಮ ಕುತೂಹಲಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನಾನು ಕೆಲವು ವಿಷಯಗಳ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಸಹ ನೋಡಿದ್ದೇನೆ. ಊಹಾಪೋಹಗಳು ನಡೆಯುತ್ತಿವೆ. ಅವು ನಿಜವಾಗಿರಬಹುದು ಅಥವಾ ಇಲ್ಲದಿರಬಹುದು ಎಂದಿದ್ದಾರೆ. ಇವರಿಬ್ಬರ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಸೂಚಿಸುತ್ತಿವೆ. ಅಲ್ಲದೆ ಚಹಲ್ ಮತ್ತು ಧನಶ್ರೀ ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ಚಹಲ್ ಅವರು ಧನಶ್ರೀ ಅವರೊಂದಿಗಿನ ಎಲ್ಲ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ. ತನ್ನ ಪೋಸ್ಟ್ನಲ್ಲಿ ಚಹಲ್ ತನ್ನನ್ನು ಉತ್ತಮ ಆಟಗಾರ, ಉತ್ತಮ ಮಗ, ಉತ್ತಮ ಸಹೋದರ ಮತ್ತು ಉತ್ತಮ ಸ್ನೇಹಿತ ಅಂತ ಬಣ್ಣಿಸಿದ್ದಾರೆ. ಆದರೆ ಅವರು ತಮ್ಮನ್ನ ತಾವು ಉತ್ತಮ ಪತಿ ಅಂತ ಉಲ್ಲೇಖಿಸಿಲ್ಲ. ಏನೇ ಆದರೂ ಇದು ಅವರ ವೈಯಕ್ತಿಕ ವಿಚಾರ. ಅವರನ್ನ ಟ್ರೋಲ್ ಮಾಡುವ ಅಥವಾ ಟೀಕಿಸುವ ಅಧಿಕಾರ ಯಾರಿಗೂ ಇಲ್ಲ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.